ಸೂಪರ್ 3ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ವಿಜಯಪುರದ ಒಂದು ಕತೆ ಹೇಳ್ತೀನಿ. ವಿಜಯಪುರದಲ್ಲಿ 2 ಹುಲಿ ಇದೆ. ಒಂದು ಬಸನಗೌಡ ಪಾಟೀಲ್ ಯತ್ನಾಳ್, ಮತ್ತೊಬ್ಬರು MB ಪಾಟೀಲ್. ಇವರು ಬಾಯಿ ಬಿಟ್ಟರೆ ಏನಪ್ಪ ಇಡೀ ಕರ್ನಾಟಕವನ್ನು ಏನೋ ಸಿಂಗಾಪುರ ಮಾಡಿಬಿಡ್ತಾರೆ, ಏನೋ ಅಮೆರಿಕ ಮಾಡಿಬಿಡ್ತಾರೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ನಮಗೆ ಅವಕಾಶ ಕೊಡಿ, ಮತ್ತೊಂದು ಕೊಡಿ. ತಮ್ಮದೇ ಊರಿನ ಒಂದು ಶಾಲೆಯನ್ನು ನೆಟ್ಟಗೆ ನಿಮಗೆ ಮ್ಯಾನೇಜ್ ಮಾಡೋಕ್ಕಾಗಿಲ್ಲ. ಇನ್ನು ಹೆಂಗ್ರಿ ಪ್ರತ್ಯೇಕ ಉತ್ತರ ಕರ್ನಾಟಕ ಕೇಳ್ತೀರಿ ಒಮ್ಮೊಮ್ಮೆ? ನಾವು ಅದು ಮಾಡ್ತೀವಿ, ಇದು ಮಾಡ್ತೀವಿ. ನಿಮ್ಮದನ್ನು ಫಸ್ಟ್ ನೋಡಿ ಸ್ವಾಮಿ, ಇದನ್ನು ಸರಿ ಮಾಡಿಕೊಡಿ. ಎಲ್ಲರೂ ಬಿಲ್ಡಿಂಗ್ ಹೊರಗೆ ಸೇಫ್ಟಿ ನೆಟ್ ಹಾಕ್ತಾರೆ, ಆದರೆ ಇದು ಕಟ್ಟಡದ ಒಳಗೆ ನೆಟ್ ಹಾಕೋದನ್ನು ನೋಡಿದ್ದೀರಾ? ಇದು ನಮ್ಮ ಸರ್ಕಾರದ ಶಾಲೆಯ ಪರಿಸ್ಥಿತಿ. ಯಾಕಂದರೆ ಚಾವಣಿ ಉದುರತ್ತೆ, ಚಾವಣಿ ಉದುರಿ ಬಿಡಬಹುದು ಅನ್ನುವಂಥ ಭಯಕ್ಕೆ ನೆಟ್ ಹಾಕಿದ್ದಾರೆ ಶಾಲೆಯ ಒಳಗೆ. ಆ ಶಾಲೆಗೆ ಮೊನ್ನೆ ಅಜೀಂ ಪ್ರೇಮ್ಜಿ 1500 ಕೋಟಿ ಕೊಟ್ಟರು. 150 ಕೋಟಿ ಎಷ್ಟೋ 150 ಕೋಟಿ ಮೊಟ್ಟೆ ಕೊಡೋದಕ್ಕೆ. ಅಟ್ಲೀಸ್ಟ್ ಅಜೀಂ ಪ್ರೇಮ್ಜಿ ಅವರು ಇಂಥದ್ದನ್ನು ನೋಡಿಬಿಟ್ಟು ಒಂದು ಟೀಮ್ ಮಾಡಿಬಿಟ್ಟು ಸರಿ ಮಾಡಿದಿದ್ರು ಒಳ್ಳೆಯದಿತ್ತು. ಹಾಗಂತ ಮೊಟ್ಟೆ ಕೊಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ಸರ್ಕಾರಿ ಶಾಲೆಗೆ ಬರೋರು ಯಾರು ಸರ್? ಎಲ್ಲ ಬಡವರ ಮಕ್ಕಳು. ಪ್ರೈವೇಟ್ ಶಾಲೆಗೆ ಯಾರು ಹೋಗಲ್ಲ. ಈಗ ಬಡವರ ಮಕ್ಕಳು ಕೂಡ ಪಾಪ ರಿಕ್ಷಾ ಡ್ರೈವರ ಮತ್ತೊಬ್ಬರ ಕಷ್ಟಪಟ್ಟು ದುಡಿಯುವಂಥವರು, ನಿಷ್ಠಾವಂತರವಾಗಿ ದುಡಿಯುವಂಥವ್ರು ಕೂಡ ಹೊಟ್ಟೆ ಬಟ್ಟೆ ಕಟ್ಟಿ ಪ್ರೈವೇಟ್ ಸ್ಕೂಲಿಗೆ ಯಾಕೆ ಹಾಕ್ತಾರೆ ಮಕ್ಕಳು ಅಂತಂದರೆ, ಸರ್ಕಾರಿ ಶಾಲೆಗೆ ಬಂದರೆ ಮಕ್ಕಳ ತಲೆಗೆ ಯಾವಾಗ ಬಿದ್ದೋಗುತ್ತೋ ತಲೆ ಮೇಲೆ, ಮಕ್ಕಳಿಗೆ ಯಾವಾಗ ಗಾಯ ಆಗುತ್ತೋ, ಚಾವಣಿ ಕುಸಿತಾ ಇದೆ. ಬನ್ನಿ, ಇದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ನೋಡೋಣ ಬನ್ನಿ. ಈ ಶಾಲೆಯ ಸ್ಥಿತಿ ನೋಡಿದ್ರೆ ನಿಮ್ಮ ರಕ್ತ ಕುದಿಯುತ್ತೆ. ಸಾಲಿಗೆ ಹಚ್ಚಿರಿ, ಗೌರ್ಮೆಂಟ್ ಸಾಲಿಗೆ ಹಚ್ಚಿರಿ, ಅದು ಇದು ಅಂತ ಹೇಳಕ್ಕೆ ಬರ್ತಾರೆ. ಮತ್ತು ಸಾಲಿ ರಿಪೇರಿ ಯಾವಾಗ ಮಾಡಬೇಕು? ಸ್ವಲ್ಪ ಯಾವಾರಿದ್ರೂ ಶಾಲಾ ಮಕ್ಕಳ ಜೀವಕ್ಕೆ ಹಾನಿ. ವೀಕ್ಷಕರೇ, ನಿಮಗೆ ಈ ದೃಶ್ಯ ತೋರಿಸ್ತೀವಿ ನೋಡಿ. ಎಲ್ಲರೂ ಮನೆ ಹೊರಗೆ ಸೇಫ್ಟಿಗಾಗಿ ನೆಟ್ ಹಾಕೋದನ್ನ ನೋಡಿದ್ದೀವಿ, ಆದರೆ ಬಿಲ್ಡಿಂಗ್ ಒಳಗೆ ನೆಟ್ ಹಾಕೋದನ್ನ ನೋಡಿದ್ದೀರಾ? ನಾವು ತೋರಿಸ್ತೀವಿ ನೋಡಿ. ಅರೆ, ಇದೇನಪ್ಪ ಶಾಲೆ ಒಳಗೆ ನೆಟ್ ಹಾಕಿದ್ದಾರೆ ಅಂತ ಕನ್ಫ್ಯೂಸ್ ಆದ್ರ? ಹೌದು, ನೆಟ್ ಹಾಕೋಕೆ ಕಾರಣ ಶಾಲೆಯ ಚಾವಣಿ ಉದುರಿ ಬೀಳುತ್ತೆ ಅಂತ. ಕೆಲ ದಿನಗಳ ಹಿಂದೆ ಶಾಲೆಯ ಮೇಲ್ಚಾವಣಿ ಕುಸಿದು ಮಕ್ಕಳು ಪ್ರಾಣಾಪಾಯದಿಂದ ಪಾರಾಗಿದ್ರು. ಇದರಿಂದ ಹೆದರಿ ಶಿಕ್ಷಕರೇ ನೆಟ್ ಹಾಕಿಸಿದ್ದಾರೆ. ಅಲ್ಲಲ್ಲಿ ಬಿರುಕು ಬಿಟ್ಟ ಗೋಡೆ, ಜೀವ ಭಯದಲ್ಲೇ ಪಾಠ ಕೇಳ್ತಿರುವ ದೃಶ್ಯ ಕಂಡು ಬಂದಿದ್ದು ವಿಜಯಪುರ ಜಿಲ್ಲೆ ತಾಳಿಕೋಟೆ ತಾಲೂಕಿನ ಕಲಕೇರಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ. ಇದು ಸರ್ಕಾರಿ ಉರ್ದು ಶಾಲೆ. ಈ ಶಾಲೆಯಲ್ಲಿ 100 ಮಕ್ಕಳು ಪಾಠ ಕಲಿತಿದ್ದಾರೆ. 1ನೇ ತರಗತಿಯಿಂದ 7ನೇ ತರಗತಿವರೆಗೂ ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಈ ಮಕ್ಕಳಿಗೆ ಒಂದೇ ಚಿಂತೆ, ಯಾವಾಗ ಮೇಲ್ಚಾವಣಿ ಬೀಳ್ತಿದೆಯಾ ಎಂಬ ಭಯ. ಶಾಲೆಯ ಹಳೆಯ ಕಟ್ಟಡದ ಚಾವಣಿ ದಿನದಿಂದ ದಿನಕ್ಕೆ ಕೊಂಚವೇ ಬೀಳ್ತಾ ಇದೆ. ಇದರಿಂದಾಗಿ ಮಕ್ಕಳಿಗೆ ಅನಾಹುತ ಆಗಬಾರದು ಅಂತ ಹೇಳಿ ಶಿಕ್ಷಕರೇ ತಮ್ಮ ಖರ್ಚಿನಲ್ಲಿ ಹಸಿರು ಪರದೆಯನ್ನ ಕಟ್ಟಿದ್ದಾರೆ. ಶಾಲೆಯ ದುಸ್ಥಿತಿ ಬಗ್ಗೆ ಹಿರಿಯ ಅಧಿಕಾರಿಗಳು, ಶಾಸಕರ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ. ನಮ್ಮ ಮಕ್ಕಳಿಗೆ ಏನಾದರೂ ತೊಂದರೆ ಆದರೆ ಸರ್ಕಾರವೇ ಹೊಣೆ ಎಂದು ಪೋಷಕರು ಆಕ್ರೋಶ ಹೊರಹಾಕ್ತಿದ್ದಾರೆ. ಮಕ್ಕಳ ಸ್ಟ್ರೆಂತ್ ಹೆಚ್ಚು ಆಗ್ಬೇಕಂದ್ರೆ ಸಾಲಿನೇ ಇದ್ದಿದ್ದಿಲ್ಲ ಅಂದ್ರೆ ನಾವು ಹಚ್ಬೇಕು ಹೆಂಗ್ರಿ ಮಕ್ಕಳಿಗೆ? ಇಲ್ಲಿ ನಾವು ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತ ಹೇಳಿ ಮತ್ತು ಸಾಲಿ ಬಿಲ್ಡಿಂಗೇ ಸರಿ ಇಲ್ಲ ಅಂದ್ರೆ ಮುಂದೆ ಯಾರಿಗಾದ್ರೂ ಅನಾಹುತ ಆದ್ಮೇಲೆ ಬಂದು ಎಚ್ಚೆತ್ಕೊಳ್ತದ್ರಿ ಏನ್ರಿ? ಅದು ಆಗೋಕ್ಕಿಂತ ಮೊದಲು ನಾವು ರಿಪೇರಿ ಮಾಡೋಂತ ನಾವು ಇದು ಮಾಡ್ಲಾಗತ್ತೀವಿ, ಮನವಿ ಮಾಡ್ಲಾಗತ್ತೀವಿ. ಕೇವಲ ಮಾತಿಗೆ ಬೇಟಿ ಬಚಾವೋ ಬೇಟಿ ಪಡಾವೋ ಅಂತಾರೆ. ಇಂಥ ಕಟ್ಟಡದಲ್ಲಿ ನಾವು ಹೇಗೆ ಶಿಕ್ಷಣ ಪಡೆಯಬೇಕು ಅಂತ ಮಕ್ಕಳೇ ಆಕ್ರೋಶಗೊಂಡಿದ್ದಾರೆ. 3 ಕ್ಲಾಸ್ ಎಲ್ಲ ಸೌರ್ತೈತ್ರಿ, ಎಲ್ಲ ತಳಗ್ ಬಿದ್ದು ಗ್ರೀನ್ ಮ್ಯಾಟ್ ಹಾಕ್ಯಾರ್ರಿ. ಮಳೆ ಬಂದ್ರಂದು ಎಲ್ಲ ನೀರು ಸೌರ್ತೈತ್ರಿ, ಬುಕ್ಕಾನು ಇದು ಆಗ್ತೈತ್ರಿ. ಏಕಾಗ್ರತೆಯಿಂದ ಪಾಠ ಕೇಳಬೇಕಿದ್ದ ಮಕ್ಕಳು ಭಯದಲ್ಲಿ ಪಾಠ ಕಲಿಯುವಂತಾಗಿದೆ. ಇನ್ನಾದರೂ ಶಿಕ್ಷಣ ಇಲಾಖೆ ಅಧಿಕಾರಿಗಳು, ಶಿಕ್ಷಣ ಸಚಿವರು ಎಚ್ಚೆತ್ತುಕೊಳ್ತಾರಾ ಅಂತ ಕಾದು ನೋಡಬೇಕಿದೆ. ಕ್ಯಾಮರಾಮನ್ ಸುನಿಲ್ ಜೊತೆ ಅರುಣ್ ಹಿಪ್ಪರಗಿ, ರಿಪಬ್ಲಿಕ್ ಕನ್ನಡ, ವಿಜಯಪುರ. ಆಮೇಲೆ ನಾವೇನು ಬಿಲ್ಡಿಂಗ್ ಚೇಂಜ್ ಮಾಡಿ ಅಂತ ಹೇಳ್ತಾ ಇಲ್ಲ. ಏನೋ ಒಂದು ಸಣ್ಣ ಒಂದು ರಿಪೇರಿ ಕೆಲಸ ಮೇಲ್ಗಡೆಗೆ ಒಂದು ಸಿಮೆಂಟ್ ಥರ ಮಿಕ್ಸ್ ಮಾಡಿಬಿಟ್ಟು ಒಂದು ಸಾಟರ್ಡೇನೋ ಸಂಡೇನೋ ಮಕ್ಕಳಿಗೆ ರಜೆ ಇರೋ ದಿವಸ ಒಂದು ಅರ್ಧ ದಿನದ ಕೆಲಸ ಇರೋದು. ಏನು ಎಷ್ಟಾಗ್ಬೋದು ಅದಕ್ಕೆ? ಮ್ಯಾಕ್ಸಿಮಮ್ ಅಂದರೆ ನನ್ನ ಪ್ರಕಾರ ಒಂದು 5,000 ರಿಂದ 10,000 ಒಳಗೆ ಒಂದು ರಿಪೇರಿ ವರ್ಕ್. ಇದನ್ನು ಕೂಡ ನಿಮಗೆ ಮಾಡೋಕ್ಕಾಗೋದಿಲ್ಲ ಅಂತಂದರೆ ಹೆಂಗ್ರಿ? ನೋಡಿ, ಅಲ್ಲ ಯಾವ ಮಕ್ಕಳು ನಾವು ಎಲ್ಲಿ ತನಕ ಬಂದುಬಿಟ್ಟಿದ್ದೀವಿ ಅಂತಂದರೆ ಜಾತಿ ನೋಡುವ ಹಂತಕ್ಕೆ ಬಂದುಬಿಟ್ಟಿದ್ದೀವಿ ನಾವು. ಇಂಥ ಒಂದು ಪರಿಸ್ಥಿತಿ ನಮ್ಮ ದೇಶಕ್ಕೆ ಬರಬಾರ್ದಾಗಿತ್ತು. ನೋಡಿ, ಸರ್ಕಾರಿ ಶಾಲೆಯ ಸ್ಥಿತಿ
ಇದು ಉರ್ದು ಶಾಲೆ, ವಿಜಯಪುರ ಜಿಲ್ಲೆ ತಾಳಿಕೋಟೆ ತಾಲೂಕು ಕಲಗೇರಿಯಲ್ಲಿ ಛಾವಣಿ ಕುಸಿದು ಶಾಲಾ ಮಕ್ಕಳು ಈ ಹಿಂದೆ ಮಿಸ್ ಆಗಿರುವಂಥ ಅನೇಕ ಘಟನೆಗಳು ನೀವು ನೋಡಿದ್ದೀರಿ. ಕಲಗೇರಿ ಗ್ರಾಮದ ಕಿರಿಯ ಪ್ರಾಥಮಿಕ ಸರ್ಕಾರಿ ಶಾಲೆ, ಹಿರಿಯ ಪ್ರಾಥಮಿಕ ಸರ್ಕಾರಿ ಶಾಲೆ 1ರಿಂದ 7ನೇ ತರಗತಿ 200 ಮಕ್ಕಳಿದ್ದಾರೆ ಸರ್. 200 ಮಕ್ಕಳಿದ್ದಾರೆ, 200 ಮಕ್ಕಳು. ನೋಡಿ, ಒಂದು ಶಿರೂರು ಘಟನೆ ಆಯಿತು, ನಿಮ್ಗೆ ಗೊತ್ತಿದೆ. ಒಬ್ಬ ಲಾರಿ ಡ್ರೈವರ್ ಸಿಕ್ಕಾಕೊಂಡ ಅಂತೇಳಿ ಕೇರಳ ಸರ್ಕಾರ ಎಷ್ಟು ಮುತುವರ್ಜಿ ವಹಿಸ್ತು. ಅದು ಸಿಕ್ಕಿಲ್ಲ, ಬೇರೆ ವಿಚಾರ. ಮಿಲಿಟ್ರಿ ಕರೆಸಿ, ಮತ್ತೊಂದು ಕರೆಸಿ, ನಮ್ಮವ್ರಿಗೆ ಪಾದಯಾತ್ರೆದೇ ಬ್ಯುಸಿ ಆಗಿದ್ರು ಎಲ್ಲರೂ ಕೂಡ. ಆ ಕಡೆಯಿಂದ ನೀವು ಹೋಗೋದು, ಆ ಕಡೆಯಿಂದ ಇವರು ಬರೋದು. ಆಮೇಲೆ ಶಾಲೆ ದುಸ್ಥಿತಿ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದರು. ನೋ ಯೂಸ್ ಅಂತೆ. ಯಾರೆಲ್ಲ ಸಂಬಂಧಪಟ್ಟವರು, BO ಆರಿಫ್ ಬಿರಾದಾರ್ BO, ನೀವು ಇದಕ್ಕೆ ಒಂದು ಭೇಟಿ ಕೊಟ್ಟು, ಎಲ್ಲ ಸರ್ಕಾರಿ ಶಾಲೆಗಳು ಹೀಗೇನೆ ಇದ್ದರೆ ಮತ್ತು ಈ BOಗಳು ಮಾಡೋದಾದ್ರೇನು? ಸರ್ಕಾರಿ ಶಾಲೆಗಳೆಲ್ಲ ಈ ಥರ ಎಲ್ಲ ದುಸ್ಥಿತಿ ಪರಿಸ್ಥಿತಿ ಈ ಥರ ಇದ್ದರೆ ನೀವು ಮಾಡೋದಾದ್ರೇನು? ಆ್ಯಂಡ್ NH ನಾಗೂರ್ ಅವರ ಮೇಲಿರುವಂಥವರು DDPI ನಿಮ್ಮ ಗಮನಕ್ಕೆ, ರಿಷಿ ಆನಂದ್ CO, T ಭೂಬಾಲನ್ ಜಿಲ್ಲಾಧಿಕಾರಿಗಳು, ರಾಜುಗೌಡ ಪಾಟೀಲ್ ಶಾಸಕರು. ನಾನು ಇನ್ನೊಂದು ಪ್ರಶ್ನೆ ಕೇಳೋದು, ನೋಡಿ, ಆ ಊರಲ್ಲಿ ಯಾವ್ಯಾವ ಕಾರ್ಯಕ್ರಮಗಳಿಗೆ, ಹಬ್ಬ ಹರಿದಿನಗಳಿಗೆ ನಾವು ಪಾರ್ಟಿ ಮಾಡ್ತೀವಿ, ಮತ್ತೊಂದು ಮಾಡ್ತೀವಿ, ಸ್ವೀಟ್ ಹಂಚ್ತೀವಿ, ಊಟ ಹಾಕ್ತೀವಿ, ಓಕೆ. ಯಾರಿಗಾದ್ರೂ ಒಂದು ಬಂದು ಈ ಶಾಲೆಗಾದ್ರೂ ಒಂದು ರಿಪೇರಿಗೆ ದುಡ್ಡು ಕೊಡ್ತೀನಪ್ಪ ಅಂತ ಹೇಳಿದ್ರೆ ಯಾರು ಬೇಡ ಅಂತ ಹೇಳಲ್ಲ. ಯಾರಿಲ್ಲೋ ಅಕ್ಕಪಕ್ಕದವರು? ಜಾತಿಗಳ ನಡುವೆ ಹೊಡೆದಾಟ ಬೇಕಿದ್ರೆ ಎಷ್ಟು ಜನ ಬೇಕು? ಅವರವ್ರು ಯಾರು ಇಲ್ವ ರೀ ಅಲ್ಲಿ? ಸ್ವಲ್ಪ ದುಡ್ಡಿದ್ದವನಿಲ್ವಾ? ಇಲ್ಲ ರೀ, ನಾನು ನನ್ನ ಬರ್ತ್ಡೇಗೆ ಒಂದು ಪೇಂಟಿಂಗ್ ಹೊಡಿಸ್ತೀನಿ, ಈ ಸಿಮೆಂಟ್ ಹಾಕಿಸ್ತೀನಿ, ಒಂದು 10,000 ರೂಪಾಯಿ ಖರ್ಚಾಗ್ಬೋದು, 15,000 ರೂಪಾಯಿ ಖರ್ಚಾಗ್ಬೋದು. ಅಥವಾ ಅಲ್ಲೊಂದು ಟೀಮ್ ಇರುತ್ತೆ, ನಮ್ಮ ಊರಿನ ಶಾಲೆ ಅಪ್ಪ, ಹಾಂ, ಯಾರಿಗೂ ಮಾಡೋಕ್ಕಾಗಲ್ವಾ? ಬನ್ನಿ, ನಮ್ಮ ರಿಪೋರ್ಟರ್ ಇದ್ದಾರೆ, ಹಿಪ್ಪರಗಿ, ಅರುಣ್ ಹಿಪ್ಪರಗಿ. ಎಸ್ ಅರುಣ್, ನೋಡಿ, ಈ ಥರ ಪರಿಸ್ಥಿತಿ ಆಗಿದೆ. ಇಷ್ಟು ವರ್ಷಗಳ ನಂತರ ಆದರೂ ಒಂದು ದುಡ್ಡನ್ನು ಅದಕ್ಕೆ ವ್ಯಯಿಸಬೇಕು ಅಂತಿರುತ್ತೆ. ಯಾಕಿದನ್ನು ಯಾರು ಮಾಡ್ತಾ ಇಲ್ಲ? ಅಥವಾ ಯಾರಾದರೂ ಪಕ್ಕದ ಊರವರು ಇದ್ದರೆ, ಯಾರಾದರೂ ಹೆಲ್ಪ್ ಮಾಡೋ ಅಥವಾ ಡೊನೇಷನ್ ಮಾಡೋರಿದ್ದರೆ ದಯವಿಟ್ಟು ಹೇಳಿ, ಅವರಿಗೆ ಒಂದು ಮಾಡಿಸಿ, ನಾವು ಬೇಕಿದ್ರೆ ಪ್ರಚಾರ ಮಾಡೋಣ. ಅವ್ರು ಬೇಕಿದ್ರೆ ನೆಕ್ಸ್ಟು ಅಲ್ಲಿ ಗ್ರಾಮ ಪಂಚಾಯತ್ ಮೆಂಬರ್ಗೆ ನಿಂತ್ಕೊಳ್ಳಿ, ತಾಲೂಕು ಪಂಚಾಯತ್ ನಿಂತ್ಕೊಳ್ಳಿ, ಗೆಲ್ಲಲಿ. ಅರುಣ್, ಯಾರ ಗಮನಕ್ಕೆ ಬಂದಿದೆ ಇದು? ಶಾಸಕರಾಗಿರುವಂತಹ ರಾಜುಗೌಡ ಪಾಟೀಲ್ ಅವರು ಸಹಿತ ಒಂದು ಶಾಲೆಗೆ ಭೇಟಿಯನ್ನ ಸಹಿತ ಕೊಟ್ಟಿದ್ರು. ಕೊಟ್ಟಂತ ಸಂದರ್ಭದಲ್ಲಿ ಈಗ ಸದ್ಯಕ್ಕೆ ಅನುದಾನ ಬಿಡುಗಡೆ ಆಗಿಲ್ಲ, ಅನುದಾನ ಬಿಡುಗಡೆ ಆದ್ಮೇಲೆ ನಾನು ಹೊಸ ಶಾಲೆಯನ್ನ ಕಟ್ಟಿಸ್ಕೊಡ್ತೀನಿ ಅಂತ ಹೇಳಿ ಭರವಸೆ ಕೊಟ್ಟು ಹೋಗಿದ್ದಾರೆ. ಆದ್ರೆ ಯಾವುದೇ ರೀತಿಯಾದಂತಹ ಪ್ರಯೋಜನ ಆಗಿಲ್ಲ. ಮಳೆ ಬಂದ್ರೂ ಸಹಿತ, ಮಳೆ ಬರಲಿ ಬರದೇ ಇರಲಿ, ದಿನನಿತ್ಯ ಅದೇನು ಮೇಲ್ಚಾವಣಿ ಉದುರ್ತಾ ಇತ್ತು. ಉದುರೋದ್ರಿಂದ ಸಾಕಷ್ಟು ಬಾರಿ ಮಕ್ಕಳ ಮೈ ಮೇಲೆ ಬಿದ್ದಿದೆ, ಆದ್ರೆ ತಲೆ ಮೇಲೆ ಬಿದ್ದಿಲ್ಲ. ಆದ್ರೆ ಸಾಕಷ್ಟು ಗಾಯಗಳಾಗಿ ಮಕ್ಕಳು ಮತ್ತೆ ತೀವ್ರವಾಗಿ ಅದೇ ಸರ್ಕಾರಿ ಶಾಲೆಗೆ ಬರ್ತಾ ಇದ್ದಾರೆ. ಆದ್ರೆ ಇದನ್ನ ಮಳೆ ಬರಲಿ ಬರದೇ ಇರಲಿ, ದಿನನಿತ್ಯ ಅದೇನು ಮೇಲ್ಚಾವಣಿ ಉದುರ್ತಾ ಇತ್ತು. ಉದುರೋದ್ರಿಂದ ಸಾಕಷ್ಟು ಬಾರಿ ಮಕ್ಕಳ ಮೈ ಮೇಲೆ ಬಿದ್ದಿದೆ, ಆದರೆ ತಲೆ ಮೇಲೆ ಬಿದ್ದಿಲ್ಲ. ಆದರೆ ಸಾಕಷ್ಟು ಗಾಯಗಳಾಗಿ ಮಕ್ಕಳು ಮತ್ತೆ ಕ್ಯೂರ್ ಆಗಿ ಅದೇ ಸರ್ಕಾರಿ ಶಾಲೆಗೆ ಬರ್ತಾ ಇದ್ದಾರೆ. ಆದರೆ ಇದನ್ನು ಅರಿತಂಥ ಶಿಕ್ಷಕರು ಏನು ಮಾಡಿದ್ದಾರೆ, ಈ ರೀತಿಯಾಗಿ ಬೀಳ್ತಾ ಇದ್ದರೆ ನಾಳೆ ನಮ್ಮ ಒಂದು ಕರ್ತವ್ಯಕ್ಕೆ ಕುತ್ತು ಬರ್ಬೋದು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮವನ್ನು ವಹಿಸಿ ಎಲ್ಲ ಶಿಕ್ಷಕರು ತಮ್ಮ ಪೇಮೆಂಟ್ನಲ್ಲಿ ಒಂದಿಷ್ಟು ದುಡ್ಡನ್ನು ತೆಗೆದಿಟ್ಟು ಹಸಿರು ಪರದೆಯನ್ನು ತೆಗೆದುಕೊಂಡು ಬಂದು ಹಸಿರು ಪರದೆಯನ್ನು ಅಳವಡಿಸಿದ್ದಾರೆ. ಆದರೆ ಹಸಿರು ಪರದೆ ಅಳವಡಿಸಿದ್ರು ಸಹಿತ ದಿನನಿತ್ಯ ಅದೇನು ಯಾಕೆ ಸರ್ ನಮ್ಮ ಅಂತ ಹೆಣ್ಣು ಮಕ್ಕಳು ಕಲಿಯುವಂತ ಒಂದು ಶಾಲೆ ದುರಸ್ತಿ ಮಾಡ್ತಾ ಇಲ್ಲ? ಸರ್ಕಾರಿ ಶಾಲೆಗೆ ಮಕ್ಕಳನ್ನ ಹಚ್ಚಿರಿ ಅಂತ ಹೇಳ್ತಾರೆ. ಯಾಕೆ ಸರ್ಕಾರಿ ಶಾಲೆಯ ಕಟ್ಟಡಗಳು ಈ ರೀತಿ ಇರ್ತವೆ? ಖಾಸಗಿ ಶಾಲೆಗೆ ಹೋಗೋದಕ್ಕೆ ನಮಗೂ ಇದೆ, ಆದ್ರೆ ನಮ್ಮ ಸರ್ಕಾರಿ ಒಂದೇ ನಿಮಿಷ ಬಂದೆ. ಆರಿಫ್ ಬಿರಾದಾರ್ ಅವರು ಇದ್ದಾರೆ, BO. ಆರಿಫ್ ಸರ್, ನಮಸ್ತೆ. ಸರ್ ನಮಸ್ತೆ ಸರ್. ಸರ್, ಇದಕ್ಕೆ ಏನಾದರೂ ಮಾಡ್ಲಿಕ್ಕಾಗಲ್ವಾ? ನನಗೆ ಗೊತ್ತಿದೆ, ನಿಮಗೆ ತುಂಬಾ ಶಾಲೆಗಳಿರುತ್ತೆ ಅಂತಲೂ ಗೊತ್ತಿದೆ ನನಗೆ, ಇಲ್ಲ ಅಂತಲ್ಲ. ಸರ್ ಏನ್ ಮಾಡಿದ್ರೆ ಗೊತ್ತಂತ ಸರ್, ನಾನು ಇಲ್ಲಿವರೆಗೆ ಹಾ ಆ ಶಾಲೆದ ಏನೇನು ಮಾಡಿದ್ವಿ ಸ್ಟೆಪ್ಸ್ 2023-24 ಸಾಹೇಬ್ರ, ಅದು 4 ಕೊಠಡಿಗಳಿಗೆ ಮೇಲ್ಛಾವಣಿ ದುರಸ್ತಿ ಅಂತ ತಿಳ್ಕೊಂಡು 18 ಲಕ್ಷದ್ದು ಕ್ರಿಯೆ ಯೋಜನೆ ಮಾಡಿ ಆಲ್ರೆಡಿ 23-24 ಸಾಲಿನಲ್ಲಿ ಕಳಿಸಿದ್ದು ಸರ್. ನಾನು ಅನುದಾನ ಬಿಡುಗಡೆ ಆಗಿಲ್ಲ. ಒಂದು ಸರ್. ಎರಡನೇದ್ದು, ಮೊನ್ನೆ ನಮಗ ಸುಮಾರು 1 ತಿಂಗಳ ಹಿಂದೆ ನಮ್ಮ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ವಿಜಯಪುರದವರು ನಮ್ಮ PRD ಮತ್ತು PW ಇಂಜಿನಿಯರ್ಸ್ ಕರೆಸಿ ರಿಷಿ ಆನಂದ ಅಲ್ಲಿ ಸಾಹೇಬ್ರಿ ರಿಷಿ ಆನಂದ್ ಸಾಹೇಬ್ರು
PDO ಮತ್ತು ಇಂಜಿನಿಯರು CRP ಕೂಡ್ಕೊಂಡು ಎಲ್ಲ ಶಾಲೆ ಹೋಗಿ ವಸ್ತುಸ್ಥಿತಿ ಶೌಚಾಲಯದಾಗಿರ್ಬೋದು, ಕೊಠಡಿಗಳಾಗಿರ್ಬೋದು, ರಿಪೇರಿ ಆಗಿರಬಹುದು, ಇವೆಲ್ಲವನ್ನು ಪರಿಶೀಲನೆ ಮಾಡಿ ಅಲ್ಲಿ GPS ಫೋಟೋ ಸಮೇತ ಮಾಡಂತ ಹೇಳಿದ್ರಿ ಸರ್. ಓಕೆ, ಈಗ ಸದ್ಯಕ್ಕೆ ಏನ್ ಮಾಡೋಣ ನನಗೆ ಅದೇ ಹೇಳಿ. ಒಂದು ನಿಮಿಷ ರಿಪೋರ್ಟ್ ಕೊಟ್ಟಿದ್ದೀನಿ DDPR ಸರ್. ಐ ಅಗ್ರಿ ಅರಿಫ್ ಬಿರಾದರ್ ಅವರೇ, ಐ ಅಗ್ರಿ. ರಿಪೋರ್ಟು ಬಂದು ಈಗ ನನಗೆ ನಾಳೆ ಅದು ಬಿದ್ದರೆ, ತಲೆ ಮೇಲೆ ಬಿದ್ದರೆ ಅದು ಆಗಬಾರ್ದು ನನಗೆ. ಅದಕ್ಕೆ ನಾ ಏನ್ ಮಾಡಿದ್ನಿ ಗೊತ್ತಾನ ಪರ್ಯಾಯ ವ್ಯವಸ್ಥೆ ಸರ್. ಇನ್ನೊಂದು ಕಲಿಕೇರಿ ನಂಬರ್ 2 ಅನ್ನುವಂತ ಒಂದು ಶಾಲೆ ಇದೆ ಸರ್ ಅಲ್ಲಿ, ಅದೇ ಊರಲ್ಲಿ. ಅಲ್ಲಿ ಹಿರಿಯ ಪ್ರಾಥಮಿಕ ಶಾಲೆ 5, 6, 7 ಕ್ಲಾಸಸ್ ಅಲ್ಲಿ ಹಾಕತ್ತಿಲ್ಲ. ಈಗ ಅದಕ್ಕೊಂದು ಸಿಂಪಲ್ ಏನು ಸಿಮೆಂಟ್ ಹಾಕೋದಕ್ಕೆ ಎಷ್ಟು ಬೇಕಾಗಬಹುದು? ಜಸ್ಟ್ ಬೀಳದಂಗೆ ಒಂದು ತೆಗೆದುಬಿಟ್ಟು ಹಾಕೋದಕ್ಕೆ. ಸರ್ ಅದು ಸಿಮೆಂಟ್ ಹಾಕುವಂತ ಪರಿಸ್ಥಿತಿಯಲ್ಲಿ ಇಲ್ಲ ಸರ್ ಅದು. ಇಲ್ಲ. ಓಕೆ. ಏನಾಯ್ತು ಸರ್, ಅದು ಗೋಡೆ ಚೆನ್ನಾಗಿದೆ ನೋಡಿದ್ರಿ ಸರ್ ಇದ್ರಾಗ. ಬಟ್ ಅದಕ್ಕೇನು ಒಂದು ಸ್ಲ್ಯಾಬ್ ಹ್ಯಾಸ್ ಟು ಬಿ ರಿಪ್ಲೇಸ್ ಆಗ್ಬೇಕು. ಇಲ್ಲಾಂದ್ರೆ ಅದನ್ನೇ ನಾವು ಇಳಿಜಾ ಟೈಪ್ ಮಾಡಿ ತಗಡ್ ಹಾಕಿದ್ರು ನಡೀತದೆ ಸರ್, ಏನ್ ಸಮಸ್ಯೆ ಇಲ್ಲ. ಅದಕ್ಕೆ ನಾನು ನಿನ್ನೆ ವರದಿನೂ ಕೊಟ್ಟಿದ್ವಿ ಸರ್, DDPR ವರದಿ ಕೊಟ್ಟಿವಿ. ಅದಕ್ಕೆ ಅಲ್ಲಿವರೆಗೆ ರಿಪೇರಿ ಆಗೋರು ಅದನ್ನ ಫಾಲೋ ಅಪ್ ಮಾಡ್ತಾ ಇದ್ದೇನೆ ಸರ್. ಈಗಾಗಲೇ ನಾವು ಆಕ್ಷನ್ ಪ್ಲಾನ್. ಆರಿಫ್ ಸರ್, ನಾನು ಅದನ್ನ ಹೇಳ್ತಿಲ್ಲ. ಏನ್ ಗೊತ್ತಾ, ಈಗ ನೋಡಿ, ಯಾರು ಸರ್ಕಾರಿ ಶಾಲೆಗೆ ಹೋಗುವಂತ ಮನಸ್ಸೇ ಮಾಡ್ತಾ ಇಲ್ಲ. 200 ಮಕ್ಕಳಿದ್ದಾರೆ. ಆ ಮಕ್ಕಳ ತಂದೆ ತಾಯಿಗಳು ಯಾರು? ತೀರಾ ಬಡವರಾದ ಕಾರಣಕ್ಕಾಗಿ ತಮ್ಮ ಮಕ್ಕಳನ್ನ ಆ ತರ ಕಳಿಸಿರ್ತಾರೆ. ನಮ್ಮೆಲ್ಲರ ಜವಾಬ್ದಾರಿ ಮತ್ತು ನಿಮ್ಮಂತ BOಗಳು ಒಂದು ಮನಸ್ಸು ಮಾಡಿದ್ರೆ ಅಲ್ಲಿ ಊರಲ್ಲಿ ಒಂದು 10-15 ಜನ ದಾನಿಗಳು ಸಿಗ್ತಾರೆ. ನಿಮಗೆ ಮಾಡೋದಕ್ಕೆ ಅವಕಾಶ ಇದೆ. ಅದು ನೀವು ಅದೆಲ್ಲ ಮಾಡೋದೇ ಇಲ್ಲ. ಬೇಕಿದ್ರೆ ನಾನು ಯಾರಾದ್ರೂ ಒಬ್ಬ ದಾನಿಗಳಿದ್ರೆ ನಿಮ್ಮ ಬಳಿ ಕಳಿಸ್ತೀನಿ, ಏನಾದ್ರೂ ಒಂದು ರಿಪೇರಿ ಮಾಡಿ ಸರ್. ಅದನ್ನು ಪ್ಲಾನ್ ಸರ್ ಒಂದು ವಿಷಯ ಸರ್, ಮೊನ್ನೆ SDM ಸರ್ ಕರೆಸಿದ್ದೆ ಸರ್, ನಾನು ಅದೇ ಅಲ್ಲಿ ಒದಗಿದೆ. ನೀವು ಊರನವರು ಇನ್ವಾಲ್ವ್ ಸಾಧ್ಯ ಆದ್ರೆ ಅದನ್ನು ಮಾಡ್ರಿ. ನಾನು ಡಿಪಾರ್ಟ್ಮೆಂಟ್ ಮಾಡಿಸೋ ವ್ಯವಸ್ಥೆ ಮಾಡ್ತೀನಿ, ಇದನ್ನ ಹೇಳಿದೀನಿ ಸರ್. ಮತ್ ನಾನು CRP ಸಭೆಗಳಲ್ಲೂ ಹೇಳಿದೀನಿ ಸರ್. ಮತ್ತೆ ಮ್ಯಾಕ್ಸಿಮಮ್ ಸರ್ ನಾನು ಬಂದ ನಂತರ ಎಲ್ಲೆಲ್ಲಿ ರಿಪೇರಿ ಬೇಕಾಗ್ಯಾವಲ್ಲ ಸರ್, ಅಷ್ಟು ತಗೊಂಡು ರಿಪೋರ್ಟ್ ತಗೊಂಡು ಮೇಲೆ ಹಾಕ್ಸುವಂತ ಪ್ರಾಮಾಣಿಕ ಪ್ರಯತ್ನ. ನನಗಿದು ಬಹಳ ದುಃಖ ಆಗ್ತಾ ಇದೆ. ಯಾಕಂದ್ರೆ ನಾಳೆ ಏನಾದ್ರು ಬಿದ್ದು ಬಿಟ್ಟು ಮಕ್ಕಳ ತಲೆ ಮೇಲೆ ನೋಡಿ ಏನಾಗುತ್ತೆ, ಯಾವ್ದಾದ್ರು ವಿಪತ್ತು ಬಂದಾಗ ನಾವು 5 ಲಕ್ಷ 6 ಲಕ್ಷ ಹಿಂಗೆಲ್ಲ ಕೊಟ್ಟು ಅದ್ರ ಬದಲಿಗೆ ಆ ಹೆಣಕ್ಕೆ ಕೊಡೋದಕ್ಕಿಂತ ಸರ್ ಅದಕ್ಕೆ ನಮ್ಮ ರಿಷಿ ಆನಂದ್ ಸಾಹೇಬ್ರ ಏನ್ ಮಾಡ್ಯಾರ ಗೊತ್ತಂತ ಸಾಹೇಬ್ರ, ಪ್ರಿಕಾಷನರಿ ಆಗಿ ಇದನ್ನ ಮೂಲ ಸರ್ವೆನೆ ಮಾಡಿಸ್ಬಿಟ್ಟಾರ ಸರ್. ಸರಿ, ಅದು ಯಾವಾಗ ಆಗೋದು ಅಂತ ಬೇಕಲ್ಲ ಸರ್ ನನಗೆ. ನಾನು ಕೇಳ್ತಿರೋದು ನಾಳೆ ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡ್ಲಿ ನಾನು? ನಾಳೆ ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡೋದು? ಅದಕ್ಕೆ ಅದನ್ನ ಪರ್ಯಾಯ ಸರಿ. ಯಾವಾಗಿಂದ ಶುರು ಆಗುತ್ತೆ ಕೆಲಸ ಹೇಳಿ? ಆಗಿದ್ರೆ 18 ಲಕ್ಷದ ಹೇಳಿದ್ರೆ ಅದು ಯಾವಾಗ ಬರುತ್ತೆ? ಏನಂತೆ ಅದು? ಅಲ್ಲಿವರೆಗೆ ಪರ್ಯಾಯ ವ್ಯವಸ್ಥೆ ಮಾಡಿದ್ದೀನಿ ಸರ್ ಶಾಲೆಗೆ. ಬೇರೆ ಶಾಲೆಗಾ? ಬೇರೆ ಶಾಲೆ ಇದೆ, ಇನ್ನೊಂದು ಶಾಲೆ ಉರ್ದು ಶಾಲೆ ಇದೆ, ನಂಬರ್ 2. ಎಷ್ಟು ದೂರ ಇದೆ ಅಲ್ಲಿಂದ? ಒಂದು ಎಷ್ಟು ದೂರ ಆಗುತ್ತೆ ಅಲ್ಲಿಂದ? ಒಂದು ಅರ್ಧ ಕಿಲೋಮೀಟರ್ ಆಗುತ್ತೆ ಸರ್. ಊರಾಗಿದೆ ಸರ್ ಅದು. ಯಾವಾಗ ಮಾಡ್ತೀರಿ? ಅದು ಶಿಫ್ಟ್ ಮಾಡಕ್ ಪತ್ರ ಕೊಟ್ಟಿನಿ ಸರ್ ನಾನು, ಇಬ್ರು ಮಾಸ್ಟರ್ಗಳಿಗೆ ಕೊಟ್ಟು. ಬಟ್ ಆಗಿಲ್ಲಲ್ಲ? ಓ ಸರ್ ಆಗಿಲ್ಲ. ಇಲ್ಲ ಸರ್, ನಾನು ನಿನ್ನೆ ದಾಡ ಕೋರ್ಟ್ ಕೇಸ್ ಹೋಗಿದ್ದೆ, ಅದನ್ನ ಪರಿಶೀಲನೆ ಮಾಡ್ತೀನಿ. ನೀವು ಅದನ್ನ ಪರಿಶೀಲನೆ ಮಾಡಿ ಫಸ್ಟ್. ಎಸ್ ಸರ್, ದಯವಿಟ್ಟು ಸರ್. ಆ ಮಕ್ಕಳಿಗೆ ತೊಂದರೆ ಆಗಬಾರ್ದು. ಇಲ್ಲ ಮಾಡ್ತೀನಿ ತೋರ್ ಸರ್, ಮಾಡ್ತಾನೆ. ಹಂಗಲ್ಲ ಅದು. ಓಕೆ, ಎನಿವೆ ಥ್ಯಾಂಕ್ ಯು ಆರಿಫ್ ಅವರೇ. ವೀಕ್ಷಕರೇ, ಒಂದು ಮಾತು ಹೇಳ್ತೀನಿ ನೋಡಿ, 70% ಈಗಲೂ ಕೂಡ ಸರ್ಕಾರಿ ಶಾಲೆಗಳೇ ಇರೋದು. ಈ ಸರ್ಕಾರಕ್ಕೆ, ಯಾವುದೇ ಸರ್ಕಾರಗಳಿಗೆ ಕೂಡ ಈ ಪ್ರೈವೇಟ್ ಶಾಲೆಗಳು, ಓಕೆ ಪ್ರೈವೇಟ್ ಶಾಲೆಗಳು ದುಡ್ಡಿದ್ದವನು ಮಾಡ್ತಾನೆ, ಪ್ರೈವೇಟ್ ಶಾಲೆಗೆ ವಿರೋಧ ಪ್ರಶ್ನೆ ಅಲ್ಲ. ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಪಡಿಸೋದು ಹೇಗೆ ಅನ್ನೋಂಥದ್ದು ಒಂದು ನಯಾ ಪೈಸೆ ತಲೆಯಲ್ಲಿಲ್ಲ ಇವರಿಗೆ, ಒಂದು ನಯಾ ಪೈಸೆ ತಲೆಯಲ್ಲಿಲ್ಲ. ಬೇಕಿದ್ರೆ ಹೇಳ್ತೀನಿ, ಶೆಟ್ರು ಹೇಳಿದರು ನೀವೇನು ಮಾಡ್ತೀರಂತ ನೋಡಿ ಸರ್. 40,000ದಿಂದ 50,000 ಶಾಲೆ ಇದೆ. 40,000ದಿಂದ 50,000. ನನ್ನ ದೊಡ್ಡ ಒಂದು ನಾನೇನು ಹೇಳೋದು, ಒಂದು ಶಾಲೆ ಅಂತಂದರೆ, ಒಂದು ಸರ್ಕಾರಿ ಶಾಲೆ ಅಂತಂದರೆ ನಾವೆಲ್ಲ ಹಳೆ ವಿದ್ಯಾರ್ಥಿಗಳಿರ್ತೀವಿ. ಒಂದು ನಿಮ್ಮ ಶಾಲೆ ನೆನೆಸ್ಕೊಳ್ಳಿ ಸರ್, ಒಂದು 2,000 3,000 ಜನ ಇರೋದಿಲ್ವಾ? ಆಯ್ತು, 1,000 ಜನ ಇರೋದಿಲ್ವ ಅವತ್ತಿಂದ ಇವತ್ತಿನ ತನಕ? ಒಂದು ವಾಟ್ಸಪ್ ಗ್ರೂಪ್ ಮಾಡಿ ಸರ್, ಎಲ್ಲರೊಂದು ವಾಟ್ಸಪ್ ಗ್ರೂಪ್ ಮಾಡಿ. ನೀವು ಅಮೇರಿಕಾದಲ್ಲೋ, ದುಬೈನಲ್ಲೋ, ಊರಲ್ಲೋ, ಬಿಸ್ನೆಸ್ಸೋ, ರಿಕ್ಷಾನೋ, ಮತ್ತೊಂದು ಡಾಕ್ಟ್ರೋ, ಇಂಜಿನಿಯರ್ ಏನೋ ಆಗಿರ್ತೀರಿ. ನಿಮ್ಮ ಶಾಲೆಗಾಗಿ ಒಂದು ಫಂಡ್ ಮಾಡಿ ಸರ್. ಹೇಗೆ ದೇವಸ್ಥಾನವನ್ನು ಕಟ್ತೀವೋ, ಹೇಗೆ ದೇವಾಲಯವನ್ನು ಕಟ್ತೀವೋ, ಹಾಗೆ ವಿದ್ಯಾಲಯವನ್ನು ಕೂಡ ಕಟ್ಟಬಹುದು. ಯಾಕೆಂದರೆ ನಾವು ನಮ್ಮ ಸಮಾಜಕ್ಕೆ ಕೊಡುವಂಥ ದೊಡ್ಡ ಬಳವಳಿ. ಒಂದು ದೇವಸ್ಥಾನಕ್ಕೆ ನಾವು 25 ಲಕ್ಷ 30 ಲಕ್ಷ 1 ಕೋಟಿಯಷ್ಟು ಕಲೆಕ್ಟ್ ಮಾಡುವಂಥವ್ರು, ಒಂದು ಶಾಲೆಗೆ ಹಳೆ ವಿದ್ಯಾರ್ಥಿಗಳಿಂದ ಒಂದು 20 ಲಕ್ಷ ಕಲೆಕ್ಟ್ ಮಾಡೋಕ್ಕಾಗಲ್ಲ ಸರ್. 1,000 2,000 ಹಾಕಿ ನಾವು ಆ ಶಾಲೆಯನ್ನು ನಾವೇ ರಿಪೇರಿ ಮಾಡಿದರೆ ಸರ್ಕಾರದ ಸಹಯೋಗದಲ್ಲಿ. ಹಾಗಂತ ನೀವು ನನ್ನ ಹತ್ರ ಕೇಳ್ಬೋದು, ಸರ್ಕಾರಕ್ಕೆ ಮಾಡೋಕ್ಕಾಗಲ್ವಾ ಅಂತೇಳಿ. ಸರ್ಕಾರವೇ ಮುಚ್ಚಬೇಕಷ್ಟೆ. ಸರ್ಕಾರವನ್ನು ನಂಬಿ ಯಾವುದೇ ಸರ್ಕಾರದಿಂದ ಆಗಲ್ಲ. ಬರೆದಿಟ್ಕೊಳ್ಳಿ ಇದನ್ನು. ನಾವೇ ನಮ್ಮ ಬರ್ತ್ಡೇಗೋ ಮತ್ತೊಂದಕ್ಕೋ
ಆಮೇಲೆ ಅಂಥದ್ದೊಂದು ಮಾಡಿ ಸರ್, ಬರ್ತ್ಡೇ ದಿವಸ ಓಕೆ ನಾವು ಈ ಸಲ ಬರ್ತ್ಡೇಯನ್ನು ಶಾಲೆಯಲ್ಲಿ ಮಾಡ್ತೀವಿ, ಶಾಲೆಗೊಂದು ಪೇಂಟಿಂಗು, ಶಾಲೆಗೊಂದು ಟೇಬಲು, ಶಾಲೆಗೊಂದು ಏನಾದರೂ ಒಂದು ಸರ್ಕಾರಿ ಶಾಲೆ ಸರ್. ಈಗ ಆರಿಫ್ ಬಿರಾದರ್ ಹೇಳಿದ್ದಾರೆ ನಾನು ಪ್ರಯತ್ನ ಪಡ್ತೀನಿ ಅಂತೇಳಿ, ಇಂಥದ್ದು ಅನೇಕ ಇದೆ. ಇದನ್ನು ಕೂತು ಆಲೋಚನೆ ಮಾಡಬೇಕಾಗಿತ್ತು. ಅದು ಬಿಟ್ಬಿಟ್ಟು ಪಾದಯಾತ್ರೆ ಅಲ್ಲಿಂದ ಮಾಡಲಾ ಇಲ್ಲಿಂದ ಮಾಡಲಾ, ಮಿಡ್ಲಲ್ಲಿ ಊಟಕ್ಕೆ ಎಲ್ಲಿ ವ್ಯವಸ್ಥೆ ಮಾಡಲಿ, ಮಿಡ್ಲಲ್ಲಿ ಚಾಗೆ ಎಲ್ಲಿ ವ್ಯವಸ್ಥೆ ಮಾಡಲಿ, ಆಮೇಲೆ ಇದಕ್ಕೆ ವಿರುದ್ಧವಾಗಿ ಸಮಾವೇಶ ಎಲ್ಲಿ ಮಾಡಲಿ, ಇದಕ್ಕೇನಾ? ಎಲ್ಲ ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಮನಸ್ಸು ಮಾಡಿದರೆ 40-50 ಸಾವಿರ ಶಾಲೆಗಳನ್ನು ಕೂಡ ಪಳ ಹೊಳೆಯೋಂಗೆ ಮಾಡ್ಬೋದು. ಮತ್ತು ಬೇಕಿದ್ರೆ ನೀವೆಲ್ಲ ಹಾಕ್ಕೊಳ್ಳಿ ಬೋರ್ಡು. ಆಮೇಲೆ ಈಗಲೂ ಹೇಳ್ತೀನಿ, ಈ ಕಂಪನಿಗಳಿದೆಯಲ್ಲ, ಯಾವುದು ಮಲ್ಟಿನ್ಯಾಷನಲ್ ಕಂಪನಿಗಳು, ಅವರು ಅದರ ದುಡ್ಡಿನ ಒಂದು 2% 3% ಸರ್ಕಾರಕ್ಕೆ ಕೊಡಬೇಕು ಅಂತಿದೆ. ಸರ್ಕಾರ ಮನಸ್ಸು ಮಾಡಿದರೆ ನೋಡ್ರಪ್ಪ, ಮುಂದಿನ 4 ವರ್ಷ ಅಥವಾ 5 ವರ್ಷಗಳ ಕಾಲ ನಾವು ಬೇರೆ ಯಾವುದಕ್ಕೆ ದುಡ್ಡು ತಗೊಳ್ಳಲ್ಲ, ಸರ್ಕಾರಿ ಶಾಲೆಗಳ ರಿಪೇರಿಗೆ ತಗೊಳ್ತೀವಿ ಅನ್ನೋಂಥದ್ದು ಯಾರೂ ಮಾಡಲೇ ಇಲ್ಲ. ನಮಗೆ ಬರೋ ಐಡಿಯಾ ನಿಮಗೆ ಬರಲ್ಲ. ಇದನ್ನು ಫಾಲೋಅಪ್ ಮಾಡ್ತೀನಿ.